ಈಗ ಒಂದು 10-15 ವರ್ಷದ ಹಿಂದೆ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದು ಭಯ ಇತ್ತು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಷ್ಟ ಇತ್ತು. ನಾನು ಅದನ್ನೇ ಹೇಳಕ್ ಬಂದೆ. ಆದ್ರೆ ಇವತ್ತು ಒಂಚೂರು ನಮ್ಗೆ ಕೈಯಲ್ಲೇ ನಮ್ಮ ಗೂಗಲ್ ಇರೋದ್ರಿಂದ, ಆದ್ರೂ ನಿಮ್ಗೆ ಗೊತ್ತಾ, ಭಾರತದಲ್ಲಿ ಕೇವಲ 8% ಜನ ಮಾತ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಆದ್ರೆ ಯಾಕೆ ಅಂದ್ರೆ ಅದ್ರ ಬಗ್ಗೆ ಒಂದು ಸಾಮಾನ್ಯವಾಗಿ ಭಯ ಇದೆ. ಈಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಆಡ್ ಬಂತು ಅಂದ್ರೆ ಕೊನೆಯಲ್ಲಿ ಹೇಳ್ತಾರೆ ಮಾರ್ಕೆಟ್ ರಿಸ್ಕ್ ಅಂತ. ನಾನು ಯಾಕಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಸುಮ್ನೆ FD-ನೋ RD-ನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ಬೇಸಿಕಲಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗುತ್ತೆ ಸರ್, ಆಮೇಲೆ ಜೀವನಕ್ಕೆ ಯಾವ ರೀತಿ ಆಧಾರ ಆಗ್ಬೋದು? ಮ್ಯೂಚುವಲ್ ಫಂಡು ಅದರಲ್ಲಿ ತರತರಾವರಿ ಇದೆ, ಸಾವಿರಾರು ರೀತಿಯ ಮ್ಯೂಚುವಲ್ ಫಂಡ್ಸ್ ಇದೆ. ಯಾವುದ್ರ ಮೇಲೆ ನಾವು ಹೂಡಿಕೆ ಮಾಡ್ತೀವಿ ಅನ್ನೋದು ಕೂಡ ಅತಿ ಮುಖ್ಯ. ಹಾಗಾಗಿ ನಂದು ಪ್ರಥಮವಾಗಿ ವೀಕ್ಷಕರಿಗೆ ಏನಂದರೆ, ಸರಿಯಾದ ವ್ಯಕ್ತಿಯನ್ನು ಕೇಳಿ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಮಾಡಿ. ಅಡ್ವರ್ಟೈಸಲ್ಲಿ ಹೇಳಿದ್ರು ಮ್ಯೂಚುವಲ್ ಫಂಡ್ ಸಹಿಯ ಬಾಯಿ ಅಂತ, ಸಹಿ ಅಂದ್ಕೊಂಡು ಹೋದರೆ ಅಡ್ವರ್ಟೈಸಿಗೆ ಕೋಟಿ ತೊಗೊಂಡು ಅವನು ಎಲ್ಲೋ ಹೋಗ್ಬಿಡ್ತಾನೆ, ನೀವು ಹಾಕ್ದವ್ರು ಆಮೇಲೆ ಮಣ್ಣು ತಿಂತೀರ. ದಯವಿಟ್ಟು ಆ ರೀತಿ ಮಾಡೋದು ಬೇಡ. ಪ್ರತಿಯೊಂದು ಅಷ್ಟೇ, ನಾವು ಎಲ್ಲಿಂದ ಬಿದ್ದರೆ ನನ್ನ ಕೈ ಮುರಿಯುತ್ತಾ, ಕಾಲು ಮುರಿಯುತ್ತಾ, ಜೀವ ಹೋಗುತ್ತಾ, ರಿಸ್ಕ್ ತೊಗೊಳ್ಳೇಬೇಕು. ನಾನೊಂದು ಹೇಳ್ತೀನಿ, ಅಪಾಯ ಇವತ್ತಿನ ಜೀವನದಲ್ಲಿ ಅಪಾಯ ಇಲ್ಲದ ಜಾಗ ಇಲ್ಲ. ನೀವು ಅಪಾಯ ಒಂದಷ್ಟು ಮಟ್ಟದ ಅಪಾಯ ನೀವು ತೊಗೊಳ್ಳೇಬೇಕು. ಆದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಿ ನಾವು ಅದನ್ನ. ನಾನು ಇಲ್ಲಿಂದ ಬಿದ್ದರೆ ನನ್ನ ಕಾಲು ಮುರಿಯುತ್ತಾ, ಕೈ ಮುರಿಯುತ್ತಾ, ಜೀವನೇ ಹೋಗ್ಬಿಡುತ್ತಾ, ನೀವು ಲೆಕ್ಕಾಚಾರ ಹಾಕಿ ಧುಮುಕ್ಲೇಬೇಕು. ನಿಮ್ಗೆ ಬೇರೆ ದಾರಿ ಇಲ್ಲ. ನೀವು ಮೊದಲನೇ ಮಾಡಿಲೋ 10ನೇ ಮಾಡಿಲೋ ಇದ್ದೀರಾ, ದಾರಿ ಇಲ್ಲ, ಬೆಂಕಿ ಬಿದ್ದಿದೆ, ನೀವು ಜಂಪ್ ಹೊಡೆದೇ ಜೀವ ಉಳಿಸ್ಕೋಬೇಕು. ಆದರೆ ಎಲ್ಲಿಂದ ಎಗರ್ತಾ ಇದ್ದೀನಿ, ನನ್ನ ದೇಹ ತೂಕ ಏನು ಅಂದರೆ ರಿಸ್ಕ್ ಅಪಿಟೇಟ್, ನನಗೆ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಅಪಾಯದ ಕ್ಷಮತೆ ನನ್ನಲ್ಲಿದೆ, ಈ ರೀತಿ ಒಂದಷ್ಟು ಟರ್ಮ್ಸ್ ಇವೆ. ಅವನ್ನೆಲ್ಲ ಕೂತು, ಅದಕ್ಕೆ ಹೇಳೋದು, ಈಗ ನನ್ನ ಹತ್ರ ಬಂದವ್ರಿಗೆ ನಾನು 10 ಕ್ವಶನ್ ಮಾಡ್ತೀನಿ. ಅದನ್ನೆಲ್ಲ ಮಾಡಿಬಿಟ್ಟು ಏನೋ ಇವನು ಮ್ಯಾಚ್ ಮೇಕರ್ ಹಿಂಗೆ ಕೇಳ್ತಾನೆ, ಮದುವೆ ಆಗಿದೆಯಾ, ಮಕ್ಕಳಿದೆಯಾ ಅಂತ ಕೇಳಬೇಕಾಗುತ್ತೆ ನಾನು. ಯಾಕಂದರೆ ಅವನ ರಿಸ್ಕ್ ಅಪಿಟೇಟ್ ಏನು ಅನ್ನೋದನ್ನು ಅವ್ರು ಹೇಳಿದ್ರು ನಾನು ಅನಲೈಸ್ ಮಾಡಬೇಕಾಗತ್ತೆ. ಅಂದರೆ ಆ ರಿಸ್ಕ್ ತಗೊಂಡಾಗ ಆಘಾತ ಆಗದೆ ಇರೋ ರಿಸ್ಕ್. ಎಕ್ಸಾಕ್ಟ್ಲಿ ಅದನ್ನು ನಾವು ನೋಡಿಕೊಂಡು ಅದರಲ್ಲಿ ಮಾಡಬೇಕು. ಇದರಿಂದ ಏನು ಲಾಭ ಆಗುತ್ತೆ, ಬದುಕಿಗೆ ಹೇಗಾಗುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. 20 ವರ್ಷಕ್ಕೆ ನೀವು 1,000 ಅಥವಾ 3,000 to 5,000 ರೂಪಾಯಿ ನೀವು ಏನನ್ನ ಕಟ್ಕೊಂಬಂದರೆ 60ನೇ ವಯಸ್ಸು ಅಷ್ಟೊತ್ತಿಗೆ ಅದು 16 ಕೋಟಿ ಆಗಿಬಿಟ್ಟಿರುತ್ತೆ. ಖಂಡಿತ 10 ಕೋಟಿ ಮೇಲೆ ಆಗಿಬಿಟ್ಟಿರುತ್ತೆ. ನಿಮ್ಗೆ 30-40 ವರ್ಷ ಬಿಟ್ಕೊಂಬಂದರೆ. ದಟ್ಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ನೀವು 40ರಲ್ಲೋ 50ರಲ್ಲೋ ಮಾಡಬೇಕು ಅಂದರೆ ನೀವು ವಿಲ್ ನಾಟ್ ಬಿಲೀವ್, 40ನೇ ವಯಸ್ಸಿನವರು 1 ಲಕ್ಷ ರೂಪಾಯಿ ಕಟ್ಕೊಂಡೋದ್ರೆ 50 ಅಂದರೆ 10 ವರ್ಷ ಅಂತ ಇಟ್ಕೊಳ್ಳಿ ನೀವು, 10 years ಅಂದರೆ 1,20,00,000 ಕಟ್ತಂಗಾಯಿತು. ಅವ್ರಿಗೊಂದು 3.5-4 ಕೋಟಿ ಫಂಡ್ ಕ್ರಿಯೇಟ್ ಆಗಿರುತ್ತೆ 40ಕ್ಕೆ. 50ಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅದನ್ನು 50,000 ಹಾಕಿದ್ರು ಸಾಕು. 40ನೇ ವಯಸ್ಸಲ್ಲಿ ಲಕ್ಷದ ಬದಲು 60ಕ್ಕೆ ರಿಟೈರ್ಡ್ ಆಗ್ತೀನಿ ಅಂದರೆ 20 ವರ್ಷದಲ್ಲಿ ಅದೇ ಥರ ಒಂದು 4-5 ಕೋಟಿ ಫಂಡ್ ಕ್ರಿಯೇಟ್ ಆಗಿರುತ್ತೆ. ಅದೇ ನೀವು 50ರಲ್ಲಿ ಮಾಡ್ತೀನಿ ಅಂದರೆ ನೀವು ಅದೇ ಅಮೌಂಟ್ ಆಗೋಕ್ಕೆ ನಿಮಗೆ ಏಜ್ ಕಡಿಮೆ ಆಗೋಯ್ತು, ಲಕ್ಷ ಹಾಕಬೇಕು. 40,000ದಲ್ಲಿ 40ನೇ ವಯಸ್ಸಿನಲ್ಲಿ 50,000 ಹಾಕೋದು, 50ನೇ ವಯಸ್ಸಿನಲ್ಲಿ ಲಕ್ಷ ಹಾಕಬೇಕಾಗುತ್ತೆ. ಸೊ ಏಜ್ ಆಗ್ತಾ ಜಾಸ್ತಿ ಆಗುತ್ತೆ. ಹೀಗಾಗಿ ನಾನು ನಮ್ಮ ವೀಕ್ಷಕರಿಗೆ ಏನು ಕೇಳ್ಕೊಳ್ಳೋದು ಅಂದರೆ, ಇಫ್ ಯು ಆರ್ ಯಂಗ್, ಸ್ಟಾರ್ಟ್ ಅರ್ಲಿ. 20ನೇ ವಯಸ್ಸಿನಲ್ಲೇ ಶುರು ಮಾಡಿ, 2-3 ಸಾವಿರ ಸಾಕು. ಆಮೇಲೆ 50,000 ಹಾಕಬೇಕಾಗುತ್ತೆ, ಅವಾಗ ಉಳ್ಸೋಕ್ಕಾಗಲ್ಲ. ಸರ್, ಇವಾಗ ನನಗೊಂದು 50 ವರ್ಷ ಅಂದ್ಕೊಳ್ಳಿ, ನನಗೆ ಬರೋ ಅಮೌಂಟು ಒಂದು 20,000. ನಾನು ಅದರಲ್ಲೊಂದು 1,000-5,000 ರೂಪಾಯಿ ಸೇವ್ ಮಾಡಬಹುದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಅಲ್ಲ, 50,000 ಕಟ್ಟಕ್ಕಾಗಲ್ಲ ನನಗೆ, 5,000 ಕಟ್ಟಕ್ಕಾಗಲ್ಲ. ಕಟ್ಟಿ. ಅದೇ ನಾನು ಹೇಳೋದು ನಿಮಗೆ. ಫಂಡು ನೋಡಿ, ನಾನು ಇನ್ನೊಂದು ಹೇಳ್ತೀನಿ, ಆನೆ ಬಾರ, ಇರುವೆ ಬಾರ. ನೀವು ಅಷ್ಟಕ್ಕೆ ನಿಮ್ಮ ಜೀವನ ಅಷ್ಟಕ್ಕೆ ರೂಪಿಸ್ಕೊಂಡಿರ್ತೀರಿ. ನೀವು 60 ಆದಮೇಲೆ ನಾನು ಯಾವುದೋ 10-6 ದೇಶಕ್ಕೆ ಹೋಗಬೇಕು, ಫಾರಿನ್ ಟ್ರಿಪ್ ಮಾಡಬೇಕು ಅನ್ನೋ ಆಸೆಗಳನ್ನ ನೀವು ಇಟ್ಕೊಂಡಿರಲ್ಲ. ನಿಮಗೆ ಗೊತ್ತಿದೆ ನನ್ನ ಬದುಕಿಂಗಿದೆ, ಏನಿಲ್ಲಪ್ಪ ಅವತ್ತಿನ ದಿನಕ್ಕೆ ನನಗೆ ಯಾವುದೋ ಟೆನ್ಷನ್ ಇಲ್ಲದೆ ನನ್ನ ಜೀವನ ಕಳೆದ್ರೆ ಸಾಕು ಅಂತಿರುತ್ತೆ. ಸಾಕು. ಅವಾಗ ಅದನ್ನು ಮಾಡ್ಕೊಂಡು ಹೋದರೆ 10 ವರ್ಷಕ್ಕೆ ನಿಮ್ಗೆ ಬೇಕಾಗುವಷ್ಟು 75 ಲಕ್ಷ 80 ಲಕ್ಷ ಫಂಡ್ ಕ್ರಿಯೇಟ್ ಆಗಿರುತ್ತೆ. ರಿಟೈರ್ಮೆಂಟ್ ಫಂಡ್ ಕ್ರಿಯೇಟ್ ಆಗಿರುತ್ತೆ. ಸೊ ರಿಟೈರ್ಮೆಂಟ್ ಹ್ಯಾಪಿ ಇರುತ್ತೆ, ಖಂಡಿತ ಇರುತ್ತೆ.